ಇದು ಕೃಷ್ಣಾ ನದಿಯ ತೀರದ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಸೀನಪ್ಪ ಮತ್ತು ಸಾವಿತ್ರಿ ಎಂಬ ದಂಪತಿಗಳಿದ್ದಾರೆ. ಸೀನಪ್ಪ ಹಸುವಿನ ತರಹ ಸಾಧು, ಆದ್ರೆ ಸಾವಿತ್ರಿ ಅಬ್ಬಬ್ಬ, ಇವಳ ಜಿಪುಣತನದ ಕಥೆ ಕೇಳಿದ್ರೆ ಸಾಕ್ಷಾತ್ ಕುಬೇರನೇ ತನ್ನ ಲಾಕರ್ ಎತ್ಕೊಂಡು ಓಡೋಗ್ತಾನೆ. ಸಾವಿತ್ರಿ ಬಾವಿ ಹತ್ರ ನಿಂತು ನೀರು ವೇಸ್ಟ್ ಆಗ್ಬಾರ್ದು ಅಂತ ಬಕೆಟ್ ಒಳಗಡೆ ಇರೋ ಹನಿಗಳನ್ನ ಎಣಿಸ್ತಾ ಇದ್ಲು. ಅಷ್ಟ್ರಲ್ಲಿ ಅಲ್ಲಿಗ್ ಬಂದ್ಲು ನಮ್ಮ ಹಳ್ಳಿಯ ಚಿನಿವಾರ ಹುಡುಗಿ ಸುಬ್ಬಿ. ಇವಳು ಹೊಸ ಸೀರೆ ಉಟ್ಟು ಮೆರೀತಿದ್ರೆ ನಮ್ಮ ಸಾವಿತ್ರಿ ಕಣ್ಣು ಆ ಸೀರೆ ಮೇಲ್ ಬಿತ್ತು ನೋಡಿ. ಈಗ ನೋಡಿ ನಮ್ಮ ಜಿಪ್ಪುಣ ಸಾವಿತ್ರಿ ಹೊಸ ಸೀರೆಗೆ ಎಂಥ ಪ್ಲಾನ್ ಮಾಡ್ತಾಳೆ ಅಂತ. ಸಾವಿತ್ರಕ್ಕ ನೋಡಿ, ನನ್ನ ಮದುವೆ ಸೀರೆ ಹೇಗಿದೆ? ಚೆನ್ನಾಗಿದೆ ಸುಬ್ಬಿ. ಆದ್ರೆ ನೋಡು, ಮದ್ವೆ ಆದ್ಮೇಲೆ ಇದನ್ನ ಉಟ್ಟು ಹಳೇದಾದ್ಮೇಲೆ ಎಸಿಬೇಡ, ನನಗ್ ಕೊಡು. ಅದ್ರಿಂದ ನಾನು ನಮ್ಮನೆ ಎಮ್ಮೆಗೆ ಮೈ ಮುಚ್ಚೋ ಬಟ್ಟೆ ಮಾಡ್ತೀನಿ, ಪುಕ್ಕಟ್ಟೆ ಸಿಗುತ್ತೆ ನೋಡು. ಅಕ್ಕ, ಇನ್ನೂ ಮದುವೆನೇ ಆಗಿಲ್ಲ, ಎಮ್ಮೆಗೆ ಬಟ್ಟೆ ಮಾಡ್ತೀನಿ ಅಂತಿದ್ದೀರಲ್ಲ, ನಿಮ್ಮ ಜಿಪುಣತನಕ್ಕೆ ದೊಡ್ಡ ನಮಸ್ಕಾರ. ನೋಡಿದ್ರ ವೀಕ್ಷಕರೇ, ಸುಬ್ಬಿ ಪಾಪ ಮದುವೆ ಸೀರೆ ತೋರ್ಸಕ್ ಬಂದ್ರೆ ಇವಳು ಎಮ್ಮೆಗ್ ಬಟ್ಟೆ ಮಾಡೋ ಪ್ಲಾನ್ ಮಾಡ್ತಿದ್ದಾಳೆ. ಸುಬ್ಬಿ ಅಲ್ಲಿಂದ ಹೋಗೋದೇ ವಾಸಿ ಅನ್ಕೊಂಡು ಓಡಿ ಹೋದ್ಲು. ಆದ್ರೆ ಸಾವಿತ್ರಿ ಅಷ್ಟಕ್ಕೆ ನಿಲ್ಲೋಳಲ್ಲ. ಮನೆಗ್ ಬೇಕಾದ ತರ್ಕಾರಿ ತರೋಕೆ ಈಗ ಸೀದಾ ಸಂತೆಗೆ ಹೊರಟಿದ್ದಾಳೆ. ಅಲ್ಲಿ ಪಾಪ ತರ್ಕಾರಿ ಮಾರೋ ರಾಮು ಕಾಯ್ತಾ ಇದ್ದಾನೆ. ಈಗ ನೋಡಿ ನಮ್ಮ ಸಾವಿತ್ರಿ ಅವನಿಗೆ ಎಂಥ ಪಂಗನಾಮ ಹಾಕ್ತಾಳೆ ಅಂತ. ಏನೋ ರಾಮೋ, ಈ ಈರುಳ್ಳಿ ಕೆಜಿಗೆ ಎಷ್ಟಂತ ಹೇಳ್ತೀಯಾ? ಸರಿಯಾಗಿ ಹೇಳೋ, ಇಲ್ಲಾಂದ್ರೆ ಪಕ್ಕದ ಅಂಗಡಿಗೆ ಹೋಗ್ತೀನಿ. ಅಯ್ಯೋ ಸಾವಿತ್ರಕ್ಕ, ಬನ್ನಿ ಬನ್ನಿ, ಈರುಳ್ಳಿ ಕೆಜಿಗೆ ಬರೀ 40 ರೂಪಾಯಿ ಅಷ್ಟೇ. ಫ್ರೆಶ್ ಆಗಿರೋ ಮಾಲ್ ನೋಡಿ. ಏನೋ ರಾಮು, 40 ರೂಪಾಯಿನಾ? ಈ ಈರುಳ್ಳಿ ಬೆಲೆ ಕೇಳಿದ್ರೆ ನಂಗೆ ಹಾರ್ಟ್ ಅಟ್ಯಾಕ್ ಆಗೋ ಹಾಗಿದೆ. ಸ್ವಲ್ಪ ಕಮ್ಮಿ ಮಾಡೋ, 10 ರೂಪಾಯಿ ಕೊಡ್ತೀಯಾ? ಅಯ್ಯೋ ಸಾವಿತ್ರಕ್ಕ, 10 ರೂಪಾಯಿಗೆ ಈರುಳ್ಳಿ ಕೊಡಕ್ಕೆ ನಾನೇನು ಕುಬೇರನ್ ಮೊಲ್ಮಗನ? ಕೆಜಿಗೆ 40 ರೂಪಾಯಿ ಅಂದ್ರೆ ತುಂಬಾ ಕಡಿಮೆ ಬೆಲೆ ಕೊಟ್ಟಿದ್ದೀನಿ. ಇಡೀ ಸಂತೆಯಲ್ಲಿ ಇಷ್ಟ ಅಗ್ಗವಾಗಿ ಯಾರು ಕೊಡಲ್ಲ ನೋಡಿ. ಬೇಡಪ್ಪ, ಹಾಗಾದ್ರೆ ಆ ಮೂಲೆಯಲ್ಲಿಟ್ಟಿರೋ ಕೊಳ್ತೋಗಿರೋ ಈರುಳ್ಳಿ ಕೊಡು. ಅದನ್ನ ಕತ್ತರಿಸುವಾಗ ತುಂಬಾ ಕಣ್ಣೀರ್ ಬರುತ್ತೆ ಅಲ್ವಾ? ಆ ಕಣ್ಣೀರನ್ನ ಒಂದು ಬಾಟ್ಲಿಲಿ ಇರಿದಿಟ್ರೆ ನಾಳೆ ಗಿಡಕ್ಕೆ ನೀರ್ ಹಾಕೋ ಕೆಲಸ ಉಳಿಯುತ್ತೆ. 2 in 1 ಲಾಭ. ಅಯ್ಯೋ ಸಾವಿತ್ರಕ್ಕ, ಈರುಳ್ಳಿ ಕಣ್ಣೀರಲ್ಲಿ ಗಿಡ ಬೆಳೆಸೋ ನಿಮ್ ಬುದ್ಧಿಗೆ ಒಂದು ನಮಸ್ಕಾರ. ತಗೊಳ್ಳಿ, ಈ 10 ರೂಪಾಯಿ ಈರುಳ್ಳಿನ ಪುಕ್ಕಟೆ ಅಂತಾನೆ ಇಟ್ಕೊಡಿ. ಸಾಕ್ ತಾಯಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಇಲ್ಲ ಅಂದ್ರೆ ನಾನು ಈರುಳ್ಳಿಗಳೆಲ್ಲ ನಿಮ್ಮ ಐಡಿಯಾ ಕೇಳಿ ತಾವಾಗೇ ಕೊಳತು ಹೋಗ್ತವೆ. ವಾ, ಈ ಐಡಿಯಾ ಕೇಳಿದ್ರೆ ಇಸ್ರೋ ವಿಜ್ಞಾನಿಗಳೇ ಇವಳ ಕಾಲಿಗೆ ಬೀಳ್ತಾರೆ. ಈರುಳ್ಳಿ ಕಣ್ಣೀರಲ್ಲಿ ಗಿಡ ಬೆಳೆಸೋ ಏಕೈಕ ಮಹಾನ್ ವ್ಯಕ್ತಿ ಅಂದ್ರೆ ಅದು ನಮ್ಮ ಸಾವಿತ್ರಿ ಮಾತ್ರ. ರಾಮು ಪಾಪ ಈರುಳ್ಳಿ ಜೊತೆ ತನ್ನ ಬುದ್ಧಿನೂ ಕಳ್ಕೊಂಡ. ಈಗ ಸಾವಿತ್ರಿ ಜಯಭೇರಿ ಬಾರಿಸಿ ಮನೆಗೆ ಹೋಗ್ತಿದ್ದಾಳೆ. ಸಾವಿತ್ರಿ ಮನೆಗೆ ಬಂದಳು. ಅಲ್ಲಿ ನಮ್ ಸೀನಪ್ಪ ಬಿಸಿಲಿನಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಗಂಟಲು ಒಣಗಿ ಸಾವಿತ್ರಿಗಾಗಿ ಕಾಯ್ತಾ ಕೂತಿದ್ದ. ಅಬ್ಬಾ, ಎಂತ ಬಿಸ್ಲಪ್ಪ. ಸಾವಿತ್ರಿ ಬಂದ್ಯಾ? ಅಡಿಗೆ ಏನಾದ್ರೂ ಮಾಡಿದ್ಯಾ? ಮೊದಲು ಸ್ವಲ್ಪ ಕುಡಿಯಕ್ಕೆ ಬೆಲ್ಲದ ನೀರು ಕೊಡು, ಗಂಟ್ಲು ಒಣಗ ಬಂದಿದೆ. ಬೆಲ್ಲದ ನೀರಾ? ಅಯ್ಯೋ ಸೀನಪ್ಪ, ಬೆಲ್ಲದ ಬೆಲೆ ಗಗನಕ್ಕೆ ಹೋಗಿದೆ ಗೊತ್ತಾ? ಸರಿ ಇರು, ನಿನಗಿವತ್ತೊಂದು ಸ್ಪೆಷಲ್ ಬೆಲ್ಲದ ನೀರ್ ಮಾಡ್ಕೊಡ್ತೀನಿ. ಅಬ್ಬಬ್ಬಾ, ಸಾವಿತ್ರಿ ಬಾಯಲ್ಲಿ ಸ್ಪೆಷಲ್ ಅನ್ನೋ ಪದ ಬಂತು ಅಂದ್ರೆ ಅಲ್ಲಿ ಯಾವುದೋ ದೊಡ್ಡ ಪಂಗನಾಮ ಕಾದಿದೆ ಅಂತಾನೆ ಅರ್ಥ. ಈಗ ತಗೋ ಸೀನಪ್ಪ, ಅಪ್ಪಟ ಬೆಲ್ಲದ ನೀರು. ಇದನ್ನ ಕುಡಿದ್ರೆ ನಿನ್ ಸುಸ್ತು ಹೋಗುತ್ತೆ. ಏನಿದು ಸಾವಿತ್ರಿ, ಇದನ್ನ ಬೆಲ್ಲದ ನೀರು ಅಂತೀಯಾ? ಈ ನೀರ್ ನೋಡಿದ್ರೆ ಬರೀ ನಲ್ಲಿ ನೀರ್ ತರಹ ಕಾಣ್ತಿದೆ. ಅಪ್ಪಟ ಬೆಲ್ಲದ ನೀರು ಅಂದ್ರೆ ಕೆಂಪಗಿರ್ಬೇಕು. ಇದು ಯಾಕಿಷ್ಟು ಚಪ್ಪೆಯಾಗಿದೆ? ಇದರಲ್ಲಿ ಬೆಲ್ಲದ ವಾಸನೆನೂ ಇಲ್ಲ, ರುಚಿನೂ ಇಲ್ಲ. ಅಯ್ಯೋ ಸೀನಪ್ಪ, ನಿನಗೆ ಹೊಸ ಕಾಲದ ಸೈನ್ಸ್ ಗೊತ್ತಿಲ್ಲ ಬಿಡು. ಅತಿಯಾಗಿ ಬೆಲ್ಲ ತಿಂದ್ರೆ ಹಲ್ಲು ಹುಳುಕಾಗುತ್ತೆ, ಶುಗರ್ ಬರುತ್ತೆ ಅಂತ ಪಟ್ಟಣದ ಡಾಕ್ಟರೇ ಹೇಳಿದ್ದಾರೆ. ಅದಕ್ಕೆ ನಾನು, ನೋಡು ಸೀನಪ್ಪ, ಈ ಬೆಲ್ಲದ ಅಚ್ಚಿಗೆ ದಾರ ಕಟ್ಟಿ ನೀರಿನಲ್ಲಿ ಒಂದು ಸಲಿ ಅದ್ದಿ ತೆಗೆದಿದ್ದೀನಿ. ಆ ಅಚ್ಚು ಇನ್ನೂ 6 ತಿಂಗಳು ಬರ್ಬೇಕು. ಜಾಸ್ತಿ ಸಿಹಿ ಕುಡಿದ್ರೆ ಇರುವೆಗಳು ನಿನ್ನ ಕಚ್ಚುತ್ತವೆ ಅಂತ ನಿನ್ನ ಮೇಲಿರೋ ಪ್ರೀತಿಯಿಂದ ಹೀಗ್ ಮಾಡಿದ್ದೀನಿ. ಅಯ್ಯೋ ಸಾವಿತ್ರಿ, ಇದರಲ್ಲಿ ಬೆಲ್ಲದ ವಾಸನೆನೂ ಇಲ್ಲ, ರುಚಿನೂ ಇಲ್ಲ. ಬರೀ ಬಣ್ಣವಿಲ್ಲದ ನೀರನ್ನ ಕುಡಿದು ನಾನು ಹೇಗೆ ತಣ್ಣಗಾಗ್ಲಿ? ಆ ಬೆಲ್ಲದ ಅಚ್ಚಿಗೆ ಇನ್ನು 6 ತಿಂಗಳ ಆಯಸ್ ಕೊಟ್ಟು ನನ್ನ ಆಯಸ್ಸನ್ನೇ ಕಮ್ಮಿ ಮಾಡ್ತಿದೆಯಲ್ಲೇ. ಇರುವೆ ಕಚ್ಚುತ್ತೆ ಅನ್ನೋ ಪ್ರೀತಿಗಿಂತ ನಿನ್ನೀ ಜಿಪುಣತನದ ನೀರು ಕುಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ. ನೋಡಿದ್ರ ವೀಕ್ಷಕರೇ, ಸಾವಿತ್ರಿಯ ಜಿಪುಣತನದ ಮುಂದೆ ಸೀನಪ್ಪನ ದಾಹವೂ ಸೋದ್ಹೋಯ್ತು. ಪಾಪ ಸೀನಪ್ಪ ಬೆಲ್ಲದ ನೀರಿನ ಬದಲು ಬರೀ ನೀರನ್ನು ಕುಡಿದು ಸುಮ್ನಾದ.
ಓ ಸಾವಿತ್ರಿ, ಎಲ್ಲಿದ್ದೀಯೆ ನೀನು? ಬೇಗ ಇಲ್ಲಿ ಬಾ. ಯಾಕ್ ಸೀನಪ್ಪ ಇಷ್ಟೊಂದು ಕಿರ್ಚಾಡ್ತಿದ್ಯಾ? ಏನಾಯ್ತೀಗ? ಸಾವಿತ್ರಿ, ಈ ಶರ್ಟ್ ಹಾಕಿ ಹಾಕಿ 5 ವರ್ಷ ಆಯ್ತು. ಕಾಲರೆಲ್ಲ ಸೌದ್ ಹೋಗಿದೆ, ತೋಳು ಹರಿದಿದೆ. ಗೆಳೆಯರೆಲ್ಲ ಹೊಸ ಬಟ್ಟೆ ಹಾಕೊಂಡು ಪೇಟೆಗೆ ಹೋಗ್ತಿದ್ದಾರೆ. ನನಗೂ ಒಂದು ಹೊಸ ಶರ್ಟ್ ತರೋಕೆ ಒಂದು 100 ರೂಪಾಯಿ ಕೊಡು, ಗೌರವವಾಗಿ ಕಾಣ್ತೀನಿ. 100 ರೂಪಾಯಿನಾ? ಅಯ್ಯೋ ಸೀನಪ್ಪ, ಹೊಸ ಬಟ್ಟೆ ಹಾಕಿದ್ರೆ ಅದು ಹಳೇದಾಗೋಕೆ ಬರೀ 1 ವಾರ ಸಾಕು. ಅದ್ರ ಬದಲು ಈ ಶರ್ಟನ್ನೇ ಉಲ್ಟಾ ಅಂದ್ರೆ ರಿವರ್ಸ್ ಮಾಡ್ಕೊಂಡು ಹಾಕು. ಒಳಗಡೆ ಇರೋ ಬಣ್ಣ ಇನ್ನೂ ಹೊಸದಾಗೆ ಇರುತ್ತೆ. ಇದನ್ನೇ ಪಟ್ಟಣದಲ್ಲಿ ಇನ್ಸೈಡ್ ಔಟ್ ಫ್ಯಾಷನ್ ಅಂತಾರೆ. 2 in 1 ಲಾಭ. ಅಯ್ಯೋ ಬುದ್ಧಿವಂತಿಯೇ, ಶರ್ಟ್ ಉಲ್ಟಾ ಹಾಕಿದ್ರೆ ಗುಂಡಿಗಳೆಲ್ಲ ಬೆನ್ನಿನ ಹಿಂದೆ ಹೋಗ್ತವೆ, ಕಾಲರ್ ಮುಖಕ್ಕೆ ಬಡಿಯುತ್ತೆ. ಜನ ನೋಡಿದ್ರೆ ಯಾರೋ ಹುಚ್ಚ ಬಂದ ಅಂತ ಕಲ್ಲು ಹೊಡಿತಾರೆ ಹೊರತು ಫ್ಯಾಷನ್ ಅನ್ಕೊಳ್ಳಲ್ಲ. ಈ ಜಿಪುಣತನಕ್ಕೆ ಒಂದು ಮಿತಿ ಇಲ್ವಾ? ನೋಡಿದ್ರಾ, ಹರಿದ ಶರ್ಟ್ನಲ್ಲೇ ಹೈಟೆಕ್ ಸೆಕ್ಯೂರಿಟಿ ಹುಡುಕೋ ಮಹಾ ಜಿಪುಣ ಅಂದ್ರೆ ಅದು ನಮ್ಮ ಸಾವಿತ್ರಿನೇ. ಕೋಳಿ ಕೂಗಿತು, ಸೂರ್ಯ ಉದಯಿಸಿದ. ಆದ್ರೆ ಇವತ್ತು ಸಾವಿತ್ರಿ ಮನೇಲಿ ಏನೋ ಒಂಥರ ಸಂಭ್ರಮ. ಹಳೆ ಪೊರ್ಕೆ ಹಿಡಿದು ಸೊಂಟಕ್ಕೆ ಸೀಲೆ ಸಿಗಿಸ್ಕೊಂಡು ಸಾವಿತ್ರಿ ತನ್ನ ಮನೆಯ ಅಂಗಳವನ್ನೇ ಯುದ್ಧ ಭೂಮಿ ತರಹ ಗುಡಿಸ್ತಾ ಇದ್ದಾಳೆ. ಒಂದು ಕಸದ ಕಡ್ಡಿಯೂ ಬಿಡದೆ. ಈ ಸಾವಿತ್ರಿದೆ ಯಾಕಪ್ಪ ಇಷ್ಟೊಂದು ಹುರುಪು? ಅರೆ, ಪಟ್ಟಣದಿಂದ ಸೋಮನಾಥ್ ಚಾಚಾ ಬರ್ತಿದ್ದಾರಂತೆ. 100 ಕೋಟಿ ಆಸ್ತಿಗೆ ಒಬ್ಬನೇ ವಾರಸುದಾರ ಈ ಚಾಚಾ. ಈಗ ನೋಡಿ, ಈ ಆಸ್ತಿ ಮೇಲೆ ಕಣ್ಣು ಹಾಕಿರೋ ನಮ್ಮ ಜಿಪುಣ ಸಾವಿತ್ರಿ ಚಾಚಾನ ಹೇಗೆ ಸ್ವಾಗತ ಮಾಡ್ತಾಳೆ ಅಂತ ನೋಡಿ ವೀಕ್ಷಕರೇ. ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ಕಥೆಯ ರಿಯಲ್ ಹೀರೋ ಸೋಮನಾಥ ಚಾಚಾ. ಇವರು ಸೀನಪ್ಪನ ಸ್ವಂತ ದೊಡ್ಡಪ್ಪನ ಮಗ. ಪಟ್ಟಣದಲ್ಲಿ ಇವರ ಹೆಸರೇಳಿದ್ರೆ ಸಾಕು, ಬ್ಯಾಂಕ್ ಮ್ಯಾನೇಜರ್ಗಳೇ ಎದ್ದು ನಿಲ್ತಾರೆ. ಇವರ ಹತ್ತಿರ ಎಷ್ಟು ಆಸ್ತಿ ಇದೆ ಅಂದ್ರೆ, ಒಂದು ದಿನಕ್ಕೆ 1 ಕೋಟಿ ಖರ್ಚು ಮಾಡಿದ್ರು 100 ವರ್ಷಕ್ಕಾಗುವಷ್ಟು ದುಡ್ಡಿದೆ. ಆದ್ರೆ ಪಾಪ ಇವರಿಗೆ ಮಕ್ಕಳಿಲ್ಲ. ಅದಕ್ಕೆ ಯಾರಾದ್ರೂ ಪ್ರೀತಿಯಿಂದ ನೋಡ್ಕೊಳ್ಳುವವರು ಸಿಗ್ತಾರಾ ಅಂತ ಹಳ್ಳಿಗೆ ಬಂದಿದ್ದಾರೆ. ಸೀನಪ್ಪ, ನಿನ್ನನ್ನು ನೋಡಿ ಎಷ್ಟೋ ವರ್ಷವಾಯ್ತು. ಅಯ್ಯೋ ಚಾಚಾ, ಬನ್ನಿ ಬನ್ನಿ, ಹೇಗಿದ್ದೀರಾ ನೀವು? ಇವಳು ನನ್ನ ಹೆಂಡತಿ ಸಾವಿತ್ರಿ. ನಮಸ್ಕಾರ ಚಾಚಾ. ಬನ್ನಿ ಬನ್ನಿ, ಹಾಗೆ ಹೊರಗಡೆ ನಿಂತು ಮಾತಾಡ್ತಿದ್ದೀರಲ್ಲ. ದಯವಿಟ್ಟು ಒಳಗಡೆ ಬನ್ನಿ ಚಾಚಾ. ನಿಮ್ಮಂತ ಮಹಾನುಭಾವರು ನಮ್ಮನೆಗೆ ಬರೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕೋ ಏನೋ. ಹೌದಾ ಸಾವಿತ್ರಿ? ನೋಡು, ಸೀನಪ್ಪನಿಗೆ ಒಳ್ಳೆ ಗುಣದ ಹೆಂಡತಿ ಸಿಕ್ಕಿದ್ದಾಳೆ. ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ಯಲ್ಲ, ನಂಗೆ ತುಂಬಾ ಸಂತೋಷ ಆಯಿತು ಮಗಳೇ. ಚಾಚಾ, ಬಿಸಿಲಿನಲ್ಲಿ ಬಂದಿದ್ದೀರಾ. ನಿಮ್ಗೋಸ್ಕರ ನಾನು ಸ್ಪೆಷಲ್ ಬೆಲ್ಲದ ನೀರ್ ರೆಡಿ ಮಾಡಿಟ್ಟಿದ್ದೀನಿ. ಅಯ್ಯೋ ಬೇಡ ಚಾಚಾ, ನಾನ್ ನಿಮ್ಗೆ ಒಳ್ಳೆ ಎಳ್ನೀರ್ ತರ್ತೀನಿ ರೀ. ಅಯ್ಯೋ ಸೀನಪ್ಪ, ಎಳ್ನೀರ್ ಆಮೇಲೆ ಇರ್ಲಿ ಬಿಡು. ಆದ್ರೆ ಒಂದು ಮಾತು ಸಾವಿತ್ರಿ, ಪಟ್ಟಣದ ಹೋಟೆಲ್ ಊಟ ತಿಂದು ತಿಂದು ನನ್ನ ನಾಲಿಗೆ ಜಡ್ಡು ಹಿಡಿದು ಹೋಗಿದೆ. ಈ ಹಳ್ಳಿಯ ರುಚಿ ನೋಡಿ ಎಷ್ಟೋ ವರ್ಷವಾಯ್ತು. ಖಂಡಿತ ಚಾಚಾ, ನಮ್ಮ ಮನೆ ಊಟ ಅಂದ್ರೆ ಅದು ಅಮೃತವಿದ್ದಂತೆ. ನೀವು ಏನ್ ತಿನ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಹೇಳಿ. ನೋಡು ಮಗಳೇ, ನಂಗೇನು ಅದ್ಧೂರಿ ಊಟ ಬೇಡ. ಆದ್ರೆ ಚೆನ್ನಾಗಿ ಮಸಾಲೆ ಹಾಕಿದ ಒಳ್ಳೆ ನಾಟಿ ಕೋಳಿ ಸಾರು, ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ. ಆಹಾ, ನೆನ್ಸ್ಕೊಂಡ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಸೀನಪ್ಪ ಪಟ್ಟಣಕ್ಕೆ ಬಂದಾಗೆಲ್ಲ ಹೇಳ್ತಿದ್ದ. ಇವತ್ತು ನಿನ್ ಕೈ ರುಚಿ ನೋಡ್ಲೇಬೇಕು. ಖಂಡಿತ ಚಾಚಾ, ನೀವು ಕೇಳಿದ್ಮೇಲೆ ಮಾಡ್ಕೊಡ್ದಿದ್ರೆ ಹೇಗೆ? ನಾಟಿ ಕೋಳಿ ಸಾರು ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ ತಾನೆ? ನಮ್ಮ ಹಳ್ಳಿಯ ರುಚಿ ನಿಮ್ಮ ಜನ್ಮದಲ್ಲಿ ಮರಿಬಾರ್ದು. ಹಾಗೆ ಮಾಡ್ಕೊಡ್ತೀನಿ. ನೀವು ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ ತಗೊಳ್ಳಿ. ನಾನು ಈಗ್ಲೇ ಅಡುಗೆ ಮನೆಗೆ ಹೋಗಿ ಮಸಾಲೆ ಅರೆದು ಒಲೆ ಹಚ್ಚಿ ಅಡುಗೆ ಸಿದ್ಧ ಮಾಡ್ತೀನಿ. ಸೀನಪ್ಪ, ಆ ಮೂಲೆಲಿರೋ ಆ ಮುದಿ ಕೋಳಿನ ಹಿಡಿ. ಅದು ಹೇಗೋ ಇವತ್ತೋ ನಾಳೆಯೋ ಸಾಯೋ ಹಂತದಲ್ಲಿದೆ. ಅದನ್ನೇ ಕೊಯ್ದು ಸಾರು ಮಾಡಿದ್ರೆ ನಮಗೆ ನಷ್ಟ ಇಲ್ಲ. ಆ ಚೆನ್ನಾಗಿರೋ ನಾಟಿ ಕೋಳಿಗಳನ್ನ ಮಾರಿದ್ರೆ 500 ರೂಪಾಯಿ ಬರುತ್ತೆ. ಯಾಕೆ ವೇಸ್ಟ್ ಮಾಡ್ಬೇಕು? ಅಯ್ಯೋ ಸಾವಿತ್ರಿ, ಆ ಕೋಳಿ ನೋಡಿದ್ರೇನೆ ಪಾಪ ಅನ್ಸುತ್ತೆ. ಅದಕ್ಕೆ ಮೈಯಲ್ಲಿ ಶಕ್ತಿನೇ ಇಲ್ಲ. ಇನ್ನು ಚಾಚಾಗೆ ಏನ್ ರುಚಿ ಕೊಡುತ್ತೆ? ಸ್ವಲ್ಪ ಮರ್ಯಾದೆ ಉಳಿಸ್ಕೋ. ಸುಮ್ಮನಿರು, ಮರ್ಯಾದೆಗಿಂತ ಹಣ ಮುಖ್ಯ. ಆ ಕೋಳಿನ ಹಿಡಿ ಮೊದ್ಲು. ನೋಡಿದ್ರಾ ವೀಕ್ಷಕರೇ, ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಜೇಬಲ್ಲಿರೋ ಪೈಸೆ ಮಾತ್ರ ಹೋಗ್ಬಾರ್ದು ಅನ್ನೋದು ನಮ್ಮ ಸಾವಿತ್ರಿಯ ಫಿಲಾಸಫಿ. ಪಾಪ ಆ ಕಾಯಿಲೆ ಬಿದ್ದಿರೋ ಮುದಿ ಕೋಳಿ ತನ್ನ ಕೊನೆಯ ಉಸಿರು ಎಳೆಯೋ ಮುಂಚೆಯೇ ಸಾವಿತ್ರಿಯ ಮಸಾಲೆ ಪಾತ್ರೆ ಸೇರ್ಹೋಯ್ತು. ಅಡುಗೆ ಮನೆಯಲ್ಲಿ ಮಸಾಲೆ ಅರಿಯೋ ಸೌಂಡ್ ಜೋರಾಗಿತ್ತೋ ಅಥವಾ ಸೀನಪ್ಪನ ಎದೆ ಬಡಿತ ಜೋರಾಗಿತ್ತೋ ಗೊತ್ತಿಲ್ಲ.
ಹೇಗೋ ಮಾಡಿ ಬಣ್ಣ ಬಣ್ಣದ ಮಸಾಲೆ ಮಾತುಗಳ ಮಸಾಲೆ ಬೆರೆಸಿ ಸಾವಿತ್ರಿ ಈಗ ಚಾಚಾ ಮುಂದೆ ಬಿಸಿ ಬಿಸಿ ಜಿಪ್ಪುಣ ಅಡುಗೆಯನ್ನ ತಂದಿಟ್ಟಿದ್ದಾಳೆ. ಈಗ ನೋಡಿ, ಈ ನಾಟಿ ಕೋಳಿ ಸಾರು ಚಾಚಾ ಅವರ ಹೊಟ್ಟೆ ತುಂಬಿಸುತ್ತೋ ಅಥವಾ ಅವರನ್ನ ಆಸ್ಪತ್ರೆಗೆ ಕಳಿಸುತ್ತೋ ಅಂತ. ಸೀನಪ್ಪ, ಇದೇನಪ್ಪ ಇದು? ಈ ರಾಗಿ ಮುದ್ದೆ ಕಲ್ಲಿನ ತರಹ ಗಟ್ಟಿಯಾಗಿದೆ, ಗಂಟಲಲ್ಲಿ ಇಳಿಯುತ್ತಲೇ ಇಲ್ಲ. ಇನ್ನು ಈ ಕೋಳಿ ಸಾರು, ಇದರಲ್ಲಿ ಮಾಂಸವೇ ಇಲ್ಲ, ಬರೀ ಮೂಳೆಗಳಿವೆಯಲ್ಲೋ. ಯಾವುದೋ ಹಳೆಯ ಎಣ್ಣೆ ವಾಸನೆ ಬೇರೆ ಬರ್ತಿದೆ. ನಿನ್ ಹೆಂಡ್ತಿ ಅಷ್ಟು ದೊಡ್ಡ ಜಿಪುಣಿನಾ? ಅಲ್ಲ ಚಾಚಾ, ನೀವು ಪಟ್ಟಣದಲ್ಲಿ ಎಸಿ ರೂಮಿನಲ್ಲಿ ಕೂತು ಬಾಯಿ ಕೆಡಿಸಿಕೊಂಡಿದ್ದೀರಾ ಅನ್ಸುತ್ತೆ. ಆ ರಾಗಿ ಮುದ್ದೆ ಗಟ್ಟಿಯಾಗಿದ್ರೇನೆ ಹೊಟ್ಟೆ ತುಂಬೋದು. ಇನ್ನು ಕೋಳಿ ಅಂದ್ರೆ ಅದು ಡಯೆಟ್ ಕೋಳಿ ಚಾಚಾ. ಮಾಂಸ ತಿಂದ್ರೆ ಶುಗರ್ ಬರುತ್ತೆ ಅಂತ ನಾವು ಬರೀ ಮೂಳೆ ಹಾಕಿದ್ದೀವಿ. ಅದಕ್ಕೆಲ್ಲ ಹೀಗೆ ರೇಗಬಾರದು. ಡಯೆಟ್ ಕೋಳಿನಾ? ಈ ಮೂಳೆ ನೋಡಿದ್ರೆ ಗೊತ್ತಾಗುತ್ತೆ ಸಾವಿತ್ರಿ, ಇದು ಕಾಯಿಲೆ ಬಿದ್ದಿರ ಮೂದಿ ಕೋಳಿ ಅಂತ. ಹಣ ಉಳಿಸೋಕೆ ನನ್ನ ಜೀವದ ಜೊತೆ ಆಟ ಆಡ್ತಿದ್ಯಾ? ಇಷ್ಟು ಜಿಪುಣ ನೀನು. ಅಯ್ಯೋ ಚಾಚಾ, ಆ ಕೋಳಿ ಇವತ್ತೋ ನಾಳೆಯೋ ಸಾಯೋ ಹಂತದಲ್ಲಿತ್ತು. ಅದನ್ನೇ ಸಾರ್ ಮಾಡಿದ್ರೆ ನಮ್ಗ ನಷ್ಟ ಆಗಲ್ಲ ಅಲ್ವಾ? ಅದಕ್ಯಾಕೆ ಅವಮಾನ ಮಾಡ್ತೀರಾ? ನೀವೀದ ಈ ಬೆಲ್ಲದ ನೀರ್ ಕುಡ್ದು ಆ 100 ಕೋಟಿ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ಮೊದ್ಲು. ಸಾವಿತ್ರಿ, ನಿನ್ನ ವಾದ ಕೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ನೀನು ಕೇವಲ 10 ರೂಪಾಯಿ ಉಳಿಸೋಕೆ ಕಾಯಿಲೆ ಬಿದ್ದ ಕೋಳಿ ಹಾಕಿದೆ. ಪ್ರೀತಿಯಿಂದ 1 ಲೋಟ ನೀರ್ ಕೊಟ್ಟಿದ್ರೂ ನಾನು ನಿನಗೆ ಆಸ್ತಿ ಬರೆಯುತ್ತಿದ್ದೆ. ಆದ್ರೆ ನೀನು ಆಸ್ತಿಗಾಗಿ ನಾಟಕ ಆಡಿದೆ. ಈಗೋ ನೋಡು, ಈ 100 ಕೋಟಿಯ ಆಸ್ತಿ ಪತ್ರದ ಮೇಲೆ ನಾನು ಈಗಾಗಲೇ ಪಕ್ಕದ ಮನೆಯ ಸುಬ್ಬಿ ಹೆಸರನ್ನು ಬರೆದಿದ್ದೇನೆ. ಅವಳು ಪ್ರೀತಿಯಿಂದ 2 ಹಣ್ಣು ಕೊಟ್ಟಳು. ಅಲ್ಲಿ ಅವಳು ಲಾಭ ನೋಡಿಲಿಲ್ಲ. ಸೀನಪ್ಪ, ನಾನು ಬರ್ತೀನಿ. ಅಯ್ಯೋ ಸೀನಪ್ಪ, ನನ್ 100 ಕೋಟಿ ಹೋಯ್ತಲ್ಲ. ಆ ಸುಬ್ಬಿ ಇನ್ಮೇಲೆ ಕಾರ್ನಲ್ಲಿ ಓಡಾಡ್ತಾಳೆ. ನಾನಿಲ್ಲಿ ಹಳೆ ಈರುಳ್ಳಿ ಸುಲಿತಾ ಕೂರ್ಬೇಕು. ಆ ಕಾಯಿಲೆ ಬಿದ್ದ ಕೋಳಿ ತಂದು 100 ಕೋಟಿ ಕಳ್ಕೊಂಡ್ನಲ್ಲ. ನನ್ ಜಿಪುಣತನ ನನ್ನನ್ನೇ ಬೀದಿಗೆ ತಂದ್ಬಿಡ್ತು ಸೀನಪ್ಪ. ನೋಡಿದ್ರ ವೀಕ್ಷಕರೇ, 10 ರೂಪಾಯಿ ಉಳಿಸೋಕ್ ಹೋಗಿ ಸಾವಿತ್ರಿ 100 ಕೋಟಿ ಕಳ್ಕೊಂಡ್ಲು. ಈಗ ಬೆಲ್ಲದ ದಾರ ಹಿಡ್ಕೊಂಡಿವಳು ಅಳಬೇಕು, ನಾವು ನೋಡಿ ನಗ್ಬೇಕು. ಈ ಕಥೆಯ ನೀತಿ ಏನಂದ್ರೆ, ಜಿಪುಣತನ ಮಾಡಿದ್ರೆ ಜೇಬಲ್ಲಿ ದುಡ್ಡಿರುತ್ತೆ, ಆದ್ರೆ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಜಿಪುಣತನ ಮಾಡ್ಬೇಡಿ. ನಾನ್ ಬರ್ತೀನಿ. ಬಾಯ್ ಬಾಯ್.